ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮ ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಪ್ರೀತಿಯುಳ್ಳ ದೇವರೇ, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ದೇವರೇ, ಈ ಹೊಸ ದಿನವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ಈ ಹೊಸ ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಕಳೆದ ರಾತ್ರಿಯಲ್ಲಿ ಸೈತಾನ ನಮ್ಮ ಮೇಲೆ ಇಟ್ಟಂತಹ ಎಲ್ಲ ಯೋಜನೆಗಳಿಂದ ನಮ್ಮನ್ನು ರಕ್ಷಿಸಿ ಕಾಪಾಡಿ ಈ ಒಂದು ಹೊಸ ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನ ನಾನು ಮಾಡುವ ಎಲ್ಲ ಕೆಲಸ ಕಾರ್ಯಗಳಿಂದ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ಈ ದಿನ ನಾನು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯ ಕೆಲಸ ಕಾರ್ಯಗಳಾಗಿರುವಂತೆ ನನ್ನನ್ನು ಆಶೀರ್ವದಿಸಿರಿ, ನನಗೆ ಸಹಾಯ ಮಾಡಿರಿ. ಈ ದಿನ ನಾನು ಪ್ರೀತಿಯ ಜೀವನ, ಸಂತೋಷದ ಜೀವನ ಜೀವಿಸುವಂತೆ ನನ್ನನ್ನು ಆಶೀರ್ವದಿಸಿರಿ. ನಾನು ಮಾಡುವ ಆಲೋಚನೆಗಳು, ನನ್ನ ನುಡಿಗಳು ನಿಮಗೆ ಮೆಚ್ಚುಗೆಯಾಗಿರಲಿ ಸ್ವಾಮಿ. ಪ್ರೀತಿಯುಳ್ಳ ದೇವರೇ, ಇಂದು ನನ್ನನ್ನು ಸಂಪೂರ್ಣವಾಗಿ ನಿಮಗೆ ಒಪ್ಪಿಸಿಕೊಡುತ್ತೇನೆ. ನನ್ನ ಆಲೋಚನೆಗಳು, ನನ್ನ ಕೆಲಸ ಕಾರ್ಯಗಳು, ನನ್ನ ಸೇವೆಗಳು ನಿಮಗೆ ಒಪ್ಪುವಂತಾಗಿರಲಿ. ಇತರರೊಂದಿಗೆ ನಾನು ಹೇಗಿರಬೇಕು ಎಂದು ನಾನು ಅಪೇಕ್ಷಿಸುತ್ತೇನೋ, ಇತರರೊಂದಿಗೆ ನಾನು ಹೇಗಿರಬೇಕೆಂಬುದನ್ನು ನನಗೆ ತಿಳಿಸಿಕೊಡಿದೇವ ಅಪ್ಪ. ನಿಮ್ಮ ಎರಡನೇ ಬರುವಿಕೆಗೆ ನನ್ನನ್ನು ಸಿದ್ಧಪಡಿಸಲಿ. ನಾನು ನಿಮ್ಮನ್ನು ಕಾಣುವಂತೆ, ನಾನು ನಿಮ್ಮನ್ನು ನೋಡಿ ನಿಮ್ಮೊಂದಿಗೆ ಪರಲೋಕ ಸಾಮ್ರಾಜ್ಯಕ್ಕೆ ಬರುವಂತಹ ಪರಿಶುದ್ಧತೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ನನ್ನನ್ನು ತುಂಬಿಸಿರಿ ಸ್ವಾಮಿ. ನಿಮ್ಮ ಎರಡನೇ ಬರುವಿಕೆಯಲ್ಲಿ ನಿಮ್ಮನ್ನು ಎದುರುಗೊಳ್ಳಲು ಬೇಕಾದ ಸಿದ್ಧತೆಯನ್ನು ಮಾಡಿಕೊಳ್ಳಲು ಬೇಕಾದ, ನಿಮ್ಮ ಎರಡನೇ ಬರುವಿಕೆಗೆ ನಿಮ್ಮನ್ನು ಎದುರುಗೊಳ್ಳಲು ನಾನು ಸಿದ್ಧನಾಗಿರುವಂತೆ ನನ್ನನ್ನು ಆಶೀರ್ವದಿಸಿರಿ, ನನ್ನನ್ನು ಬಲಪಡಿಸಿರಿ ಸ್ವಾಮಿ. ಕೃಪಾಳು ದೇವರೇ, ಪ್ರೀತಿಯ ತಂದೆಯೇ, ಇನ್ನೊಂದು ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿನವನ್ನು ಆಶೀರ್ವದಿಸಿರಿ, ನನ್ನನ್ನು ಆಶೀರ್ವದಿಸಿರಿ. ಈ ದಿನದ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ. ಈ ದಿನ ನಾನು ಇತರರಿಗೆ ಸಹಾಯಕನಾಗಿರುವಂತೆ ಯಾವುದೇ ಸಂದರ್ಭದಲ್ಲೂ, ಯಾವುದೇ ಸನ್ನಿವೇಶದಲ್ಲೂ ಸೈತಾನನ ಯೋಜನೆಗಳಿಗೆ ನನ್ನನ್ನು ಒಪ್ಪಿಸಿಕೊಡದ ಹಾಗೆ ಪರಿಶುದ್ಧಾತ್ಮರಿಂದ ನನ್ನನ್ನು ಮುನ್ನಡೆಸುವುದಕ್ಕಾಗಿ ಸ್ತೋತ್ರ. ಆಲ್ಫವು ಒಮೆಗವೂ ಆಗಿರುವ ದೇವರೇ, ಆದಿಯೂ ಅಂತ್ಯವೂ ಆಗಿರುವ ದೇವರೇ, ನಿಮಗೆ ಸ್ತೋತ್ರ.
ಸರ್ವವ್ಯಾಪಿಯಾದ ದೇವರೇ, ಸರ್ವವಲ್ಲಭರಾದ ದೇವರೇ, ನಿಮಗೆ ಸ್ತೋತ್ರ. ಜೀವಸ್ವರೂಪರಾದ ದೇವರೇ, ಮಹಿಮೆಯುಳ್ಳ ದೇವರೇ, ನಿಮಗೆ ಸ್ತೋತ್ರ. ಯೆಹೋವ ಈರೇ, ನಿಮಗೆ ಸ್ತೋತ್ರ. ಯೆಹೋವ ಶಾಲೋಮ್, ನಿಮಗೆ ಸ್ತೋತ್ರ. ಯೆಹೋವ ಶಮ್ಮ, ನಿಮಗೆ ಸ್ತೋತ್ರ. ಯೆಹೋವ ನಿಸ್ಸಿ, ನಿಮಗೆ ಸ್ತೋತ್ರ. ಯೆಹೋವ ಇಲಿಯೋನ, ನಿಮಗೆ ಸ್ತೋತ್ರ. ಯೆಹೋವ ರೂವ, ನಿಮಗೆ ಸ್ತೋತ್ರ. ಯೆಹೋವ ರಾಫಾ, ನಿಮಗೆ ಸ್ತೋತ್ರ. ಸರ್ವಶಕ್ತರಾದ ದೇವರೇ, ನಿಮಗೆ ಸ್ತೋತ್ರ. ಸರ್ವಜ್ಞಾನಿಯಾದ ದೇವರೇ, ನಿಮಗೆ ಸ್ತೋತ್ರ. ಆತ್ಮಸ್ವರೂಪರಾದ ದೇವರೇ, ನಿಮಗೆ ಸ್ತೋತ್ರ. ಪ್ರೀತಿ ಸ್ವರೂಪರಾದ ದೇವರೇ, ನಿಮಗೆ ಸ್ತೋತ್ರ. ನನ್ನನ್ನು ಉಂಟು ಮಾಡಿದ ದೇವರೇ, ನಿಮಗೆ ಸ್ತೋತ್ರ. ನಿಮ್ಮ ಛಾಯೆಯಲ್ಲಿ ನನ್ನನ್ನು ಸೃಷ್ಟಿಸಿದ ದೇವರೇ, ನಿಮಗೆ ಸ್ತೋತ್ರ. ಸದಾಕಾಲ ನನ್ನ ಬಗ್ಗೆ ಚಿಂತಿಸುವ ದೇವರೇ, ನಿಮಗೆ ಸ್ತೋತ್ರ. ನನ್ನನ್ನು ಬಹಳವಾಗಿ ಪ್ರೀತಿಸುವ ದೇವರೇ, ನಿಮಗೆ ಸ್ತೋತ್ರ. ಸದಾಕಾಲ ನನ್ನ ಜೊತೆಯಲ್ಲೇ ಇರುವ ದೇವರೇ, ನಿಮಗೆ ಸ್ತೋತ್ರ. ಎಲ್ಲ ಸಂದರ್ಭದಲ್ಲೂ, ಎಲ್ಲ ಸನ್ನಿವೇಶದಲ್ಲೂ ನನ್ನೊಂದಿಗೆ ಮಾತನಾಡುವ ದೇವರೇ, ನಿಮಗೆ ಸ್ತೋತ್ರ. ನನ್ನನ್ನು ಶುದ್ಧಪಡಿಸುವ ದೇವರೇ, ನಿಮಗೆ ಸ್ತೋತ್ರ. ನನ್ನ ಪ್ರಾರ್ಥನೆಗೆ ಸದುತ್ತರ ನೀಡುವ ದೇವರೇ, ನಿಮಗೆ ಸ್ತೋತ್ರ. ಪ್ರತಿದಿನದ ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಿರುವ ದೇವರೇ, ನಿಮಗೆ ಸ್ತೋತ್ರ. ಸಮಾಧಾನ, ತಾಳ್ಮೆ, ಪ್ರೀತಿ, ಶಾಂತಿ ಎಂಬ ಆಶೀರ್ವಾದದ ವರಗಳಿಂದ ನನ್ನನ್ನು ತುಂಬಿಸಿರುವ ದೇವರೇ, ನಿಮಗೆ ಸ್ತೋತ್ರ. ವಾಕ್ಯದ ದಾಹದಿಂದಲೂ, ವಾಕ್ಯದ ಶಕ್ತಿಯಿಂದಲೂ, ಅರಿವಿನ ದಾಹದಿಂದಲೂ, ವಾಕ್ಯವನ್ನು ಓದುವ ದಾಹದಿಂದ, ಅರ್ಥೈಸಿಕೊಳ್ಳುವ ಜ್ಞಾನದಿಂದ, ಬೋಧಿಸುವಂತಹ ವಾಕ್ಚಾತುರ್ಯದಿಂದ ತುಂಬಿಸಿರುವ ದೇವರೇ, ನಿಮಗೆ ಸ್ತೋತ್ರ. ನಾನು ಮಾಡಿರುವ ಪ್ರತಿಯೊಂದು ಪಾಪಕ್ಕೂ ಕ್ಷಮೆಯನ್ನು ನೀಡಿದ ದೇವರೇ, ನಿಮಗೆ ಸ್ತೋತ್ರ. ಲೋಕದ ಉದ್ಧಾರಕ್ಕಾಗಿ, ಲೋಕದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳಿಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ನೀವು ಸುರಿಸಿದ್ದ ರಕ್ತಕ್ಕಾಗಿ ಸ್ತೋತ್ರ ದೇವ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಯೆಶಾಯ ಪ್ರವಾದಿ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೀವು ಉಳಿದಿದ್ದೀರಿ ಸ್ವಾಮಿ. ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ. ಭಯಭ್ರಾಂತನಾಗಬೇಡ, ನಾನೇ ದೇವರು ನಿನಗೆ. ಶಕ್ತಿ ನೀಡುವೆ, ಸಹಾಯ ಮಾಡುವೆ ನಿನಗೆ. ನನ್ನ ವಿಜಯ ಹಸ್ತದ ಆಧಾರ ಇದೆ ನಿನಗೆ ಎಂದು ವಾಗ್ದಾನ ಮಾಡಿದ್ದೀರಿ. ಅಪ್ಪ, ಈ ದಿನದಲ್ಲಿ ಈ ವಾಗ್ದಾನದ ಅಭಿಷೇಕ ನಾವು ಸವಿಯುವಂತಾಗಲಿ ಸ್ವಾಮಿ. ಈ ವಾಗ್ದಾನದ ಶಕ್ತಿಯನ್ನು ನಾವು ಪಡೆದುಕೊಳ್ಳುವಂತಾಗಲಿ. ಈ ವಾಗ್ದಾನದಂತೆ ನಾವು ಜೀವಿಸುವಂತಾಗಲಿ ಸ್ವಾಮಿ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ. ನಾನೇ ನಿನ್ನ ದೇವರಾದ ಸರ್ವೇಶ್ವರ, ನಾನೇ ನಿನ್ನ ಮುಂದುಗಡೆ ಹೋಗುವೆನು, ನಿನ್ನ ಸಂಗಡ ಇರುವೆನು,
ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದಿಲ್ಲ, ಕೈ ಬಿಡುವುದಿಲ್ಲ. ಹೆದರಬೇಡ, ಅಂಜಬೇಡ, ಧೈರ್ಯದಿಂದಿರು ಎಂದು ವಾಗ್ದಾನ ಮಾಡಿದ್ದೀರಿ. ಹೌದು ಸ್ವಾಮಿ, ಈ ದಿನ ನಾನು ಹೋಗುವ ಎಲ್ಲ ಮಾರ್ಗಗಳಲ್ಲಿ ನೀವು ಮುಂದೆ ಇರುವುದಕ್ಕಾಗಿ ಸ್ತೋತ್ರ. ನಾನು ಹೋಗುವ ಎಲ್ಲ ಮಾರ್ಗಗಳಲ್ಲಿ ನೀವು ನನ್ನ ಮುಂದೆ ಹೋಗುವುದಕ್ಕಾಗಿ ಸ್ತೋತ್ರ. ಈ ವಾಗ್ದಾನದ ಅಭಿಷೇಕವನ್ನು ನಾವು ಸವಿಯುವಂತಾಗಲಿ, ಈ ವಾಗ್ದಾನದ ಶಕ್ತಿಯನ್ನು ನಾವು ಹೊಂದಿಕೊಳ್ಳುವಂತಾಗಲಿ ಸ್ವಾಮಿ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ, ನಿನ್ನ ಜೀವಮಾನವಿಡೀ ಯಾರೊಬ್ಬರೂ ನಿನ್ನನ್ನು ಎದುರಿಸಿ ನಿಲ್ಲರು. ನನ್ನ ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆದು ಬಿಡುವುದಿಲ್ಲ ಎಂದು ವಾಗ್ದಾನ ಮಾಡಿದ ದೇವರೇ, ವಾಗ್ದಾನ ಮಾಡಿದ ನನ್ನ ರಕ್ಷಕರೇ, ನನ್ನ ಪ್ರೀತಿಯ ಪ್ರಭು ಯೇಸು ಕ್ರಿಸ್ತರೇ, ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಈ ದಿನದಲ್ಲಿ ನಾನು ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ನಡೆಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮ ಮಹಿಮೆಗೊಳ್ಳಲಿ ಸ್ವಾಮಿ, ನಿಮ್ಮ ನಾಮ ಮಹಿಮೆಗೊಳ್ಳಲಿ. ಈ ಲೋಕದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಎಲ್ಲರೂ ನಿಮ್ಮ ವಾಕ್ಯವನ್ನು ಕೇಳಿ, ಆಲಿಸಿ, ಧ್ಯಾನಿಸಿ, ಆ ವಾಕ್ಯದ ಶಕ್ತಿಯನ್ನ ಹೊಂದಿಕೊಳ್ಳುವಂತಾಗಲಿ, ಆ ವಾಕ್ಯದ ಅಭಿಷೇಕವನ್ನು ಅವರು ಪಡೆದುಕೊಳ್ಳುವಂತಾಗಲಿ ಸ್ವಾಮಿ. ಆ ವಾಕ್ಯದ ಮುಖಾಂತರ ಇನ್ನೂ ಹೆಚ್ಚು ಆತ್ಮಿಕವಾಗಿ ಬಲ ಹೊಂದಿಕೊಳ್ಳುವಂತಾಗಲಿ, ಆ ವಾಕ್ಯದ ಮುಖಾಂತರ ಇನ್ನೂ ಹೆಚ್ಚು ಜ್ಞಾನವನ್ನು ಹೊಂದಿಕೊಳ್ಳುವಂತಾಗಲಿ. ಪರಿಶುದ್ಧಾತ್ಮರಿಂದ ಅವರನ್ನು ತುಂಬಿಸಿರಿ, ಪರಿಶುದ್ಧಾತ್ಮರಿಂದ ಎಲ್ಲರನ್ನು ತುಂಬಿಸಿರಿ. ಪರಿಶುದ್ಧಾತ್ಮರ ಶಕ್ತಿಯಿಂದಲೂ ಪರಿಶುದ್ಧಾತ್ಮರ ಸತ್ಫಲಗಳಿಂದಲೂ ಎಲ್ಲರನ್ನು ತುಂಬಿಸಿರಿ ಸ್ವಾಮಿ. ಈ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳು ಸತ್ಯವನ್ನು ಅರಿತುಕೊಂಡು ಸತ್ಯದೇವರಾದ ನಿಮ್ಮನ್ನು ಪ್ರೀತಿಸಿ, ಸತ್ಯದೇವರಾದ ನಿಮ್ಮನ್ನು ಆರಾಧಿಸಿ, ನಿಮ್ಮ ನಾಮವನ್ನು ಮಹಿಮೆ ಪಡಿಸಿ, ಘನಪಡಿಸಿ ಅಪ್ಪ, ಎಲ್ಲ ಆತ್ಮಗಳು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶ ಮಾಡುವಂತಾಗಲಿ ಸ್ವಾಮಿ. ಸುಳ್ಳು ಬೋಧನೆಗಳಿಂದಲೂ ಲೋಕದ ಆಚಾರ ವಿಚಾರಗಳಿಂದಲೂ ವಿಗ್ರಹಾರಾಧನೆಯಿಂದ ಸೈತಾನನ ಎಲ್ಲ ಸ್ವಭಾವಗಳಿಂದ ನಿಮಗೆ ವಿರುದ್ಧವಾಗಿ ಮಾಡುವಂತಹ ಎಲ್ಲ ಕಾರ್ಯಗಳಿಂದ ಎಲ್ಲರನ್ನು ರಕ್ಷಿಸಿರಿ ಸ್ವಾಮಿ. ನೀವು ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದಂತಹ ಪರಿಶುದ್ಧವಾದ ರಕ್ತ ಎಲ್ಲರ ಮೇಲೆ ಚಿಮುಕಿಸಲ್ಪಡಲಿ. ಈ ಲೋಕದಲ್ಲಿರುವ ಎಲ್ಲ ಆತ್ಮಗಳು ಸತ್ಯವನ್ನು ಅರಿತುಕೊಳ್ಳುವಂತಾಗಲಿ. ನಿಮ್ಮ ಎರಡನೇ ಬರುವಿಕೆಗೆ ಎಲ್ಲರೂ ಸಿದ್ಧವಾಗಿರುವಂತಾಗಲಿ. ಪರಿಶುದ್ಧಾತ್ಮರೇ, ಪ್ರಭುವಿನ ಎರಡನೇ ಬರುವಿಕೆಗೆ ಎಲ್ಲರನ್ನೂ ಸಿದ್ಧಪಡಿಸಿರಿ ಸ್ವಾಮಿ. ಪಾಪದ ಮಾರ್ಗವನ್ನು ಬಿಟ್ಟು, ಪಾಪದ ಜೀವನ ಬಿಟ್ಟು, ಸೈತಾನನ ಯೋಜನೆಗಳಿಂದ, ಸೈತಾನನ ಎಲ್ಲ ಯೋಜನೆಗಳನ್ನು ನಿಷ್ಕ್ರಿಯಗೊಳಿಸಿ ಪ್ರಭುವಿನ ಪ್ರೀತಿಯನ್ನು ಸವಿದು ಪ್ರಭುವಿನ ವಾಕ್ಯಗಳೊಂದಿಗೆ ಜೀವಿಸಿ ಎಲ್ಲರೂ ಪರಿಶುದ್ಧರಾಗಿ, ಪ್ರಾಮಾಣಿಕರಾಗಿ, ಆಶೀರ್ವಾದದ ಮಕ್ಕಳಾಗಿ ಜೀವಿಸಿ ಪ್ರಭುವಿನ ಎರಡನೇ ಬರುವಿಕೆಗೆ ಎಲ್ಲರೂ ಸಿದ್ಧಗೊಳ್ಳುವಂತಾಗಲಿ. ಎಲ್ಲರನ್ನೂ ಸಿದ್ಧಪಡಿಸಿರಿ ಸ್ವಾಮಿ. ಸೈತಾನನ ಎಲ್ಲ ಸ್ವಭಾವಗಳಿಂದ, ಸೈತಾನನ ಎಲ್ಲ ಗುಣಗಳಿಂದ ರಕ್ಷಿಸಿರಿ.
ಸೈತನ ಎಲ್ಲ ಗುಣಗಳಿಂದ, ಎಲ್ಲ ಸ್ವಭಾವಗಳಿಂದ, ಎಲ್ಲ ಕಾರ್ಯಗಳಿಂದ ಈ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ರಕ್ಷಿಸಿ, ಪರಿಶುದ್ಧಾತ್ಮರೇ ನಿಮ್ಮ ಸತ್ಫಲಗಳಿಂದ ಅವರನ್ನು ತುಂಬಿಸಿರಿ ಸ್ವಾಮಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಅತಿ ಪರಿಶುದ್ಧವಾದ ನಾಮ, ಅತಿ ಶ್ರೇಷ್ಠವಾದ ನಾಮ, ಅತಿ ಶಕ್ತಿಯುತವಾದ ನಾಮದಲ್ಲಿ ನನ್ನ ರಕ್ಷಣೆಗೆ ಹಾಗೂ ನನ್ನ ಬಿಡುಗಡೆಗಾಗಿ ನೀವು ಸುರಿಸಿದ ಆ ಪರಿಶುದ್ಧ ಪವಿತ್ರ ರಕ್ತದ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ ಸ್ವಾಮಿ. ನನ್ನ ಪಾಪದ ಭಾರವನ್ನು, ನನ್ನ ಶಾಪದ ಭಾರವನ್ನು ಹೊತ್ತು ಶಿಲುಬೆಯಲ್ಲಿ ಜಡಿದು ನನಗೆ ಸಂಪೂರ್ಣ ಬಿಡುಗಡೆಗೊಳಿಸಿದಿರಿ. ನನಗೆ ಸಂಪೂರ್ಣವಾದ ಬಿಡುಗಡೆ ನೀಡಿದಿರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಆ ಶಿಲುಬೆಯ ಗುರುತಿನಿಂದ, ಅದರ ಬಲದಿಂದ ನನ್ನನ್ನು ಆವರಿಸಿಕೊಂಡಿರುವ ಹಾಗೂ ನನ್ನನ್ನು ಆವರಿಸಿಕೊಳ್ಳಲು ಹೊಂಚು ಹಾಕಿ ಕಾದು ಕುಳಿತಿರುವಂತಹ ಎಲ್ಲ ಅಂಧಕಾರ ಶಕ್ತಿಗಳನ್ನ, ಪೈಶಾಚಿಕ ಸಾನ್ನಿಧ್ಯಗಳನ್ನ ಯೇಸುವೇ ನಿಮ್ಮ ನಾಮದ ಶಕ್ತಿಯನ್ನು ಬಂಧಿಸುತ್ತಿದ್ದೀರಿ ಸ್ವಾಮಿ. ನಿಮ್ಮ ನಾಮದ ಶಕ್ತಿಯನ್ನು ಬಂಧಿಸುತ್ತಿದ್ದೇನೆ. ನನ್ನನ್ನು ಆವರಿಸಿಕೊಳ್ಳಲು ಹೊಂಚಿ ಹಾಕಿ ಕಾದುಕೊಳ್ಳುತ್ತಿರುವ ಎಲ್ಲ ಅಂಧಕಾರ ಶಕ್ತಿಗಳನ್ನು, ಅಂಧಕಾರದ ಶಕ್ತಿಗಳಿಂದ ತುಂಬಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಯೇಸುವೆ ಸಮಯದಲ್ಲಿ ನನ್ನ ಬಂಧಿಸುತ್ತಿದ್ದಾರೆ ಸ್ವಾಮಿ. ನರಕದ ಶಕ್ತಿಗಳೇ, ಅಂಧಕಾರ ಶಕ್ತಿಗಳೇ, ದುಷ್ಟ ಗಣಗಳೇ, ಇದೋ ಈ ಪರಿಶುದ್ಧವಾದ ಸಮಯದಲ್ಲಿ ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ, ಶ್ರೇಷ್ಠವಾದ ಬಿಡುಗಡೆಯ, ರಕ್ಷಣೆಯ ನಾಮದ ಶಕ್ತಿಯಿಂದ ನಾನು ನಿಮಗೆ ಆಜ್ಞಾಪಿಸುತ್ತಿದ್ದೇನೆ. ನಾನು ನಿಮಗೆ ಕಟ್ಟಳೆ ನೀಡುತ್ತಿದ್ದೇನೆ. ನನ್ನ ರಕ್ಷಕರಾದ ನಜರೇತಿನ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ನಾನು ವಾಸಿಸುತ್ತಿರುವಂತಹ ಸ್ಥಳವನ್ನು, ನನ್ನ ಸೇವೆಯನ್ನು ಬಿಟ್ಟು ತೊಲಗು. ನನ್ನನ್ನು, ನನ್ನ ಕುಟುಂಬವನ್ನು, ನಾನು ವಾಸಿಸುತ್ತಿರುವ ಸ್ಥಳವನ್ನು, ನನ್ನ ಸೇವೆಯನ್ನು ಬಿಟ್ಟು ತೊಲಗು. ನಿನಗಾಗಿ ಉಂಟು ಮಾಡಿರುವ ಆರದ ಬೆಂಕಿಗೆ ನಿನ್ನ ನಿವಾಸವಾದ ನಿತ್ಯ ನರಕಕ್ಕೆ ಹೋಗು. ಮತ್ತೆ ಇನ್ನೆಂದಿಗೂ ಮರಳಿ ನನ್ನ ಬಳಿಗೆ ಬರಬಾರದೆಂದು ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ನಾಮದಲ್ಲಿ ನಾನು ನಿನಗೆ ಆಜ್ಞಾಪಿಸುತ್ತಿದ್ದೇನೆ. ನಾನು ನಿನಗೆ ಕಟ್ಟಳೆ ಇಡುತ್ತಿದ್ದೇನೆ. ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮದ ಶಕ್ತಿಯಿಂದ ನಾನು ಬಂಧಿಸುತ್ತಿದ್ದೇನೆ. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ,
ಈ ಲೋಕದಲ್ಲಿರುವ ಎಲ್ಲ ರೋಗಿಗಳ ಮೇಲೆ ದಯವಾಗಿರಿ ಸ್ವಾಮಿ. ಈ ಲೋಕದಲ್ಲಿರುವ ಎಲ್ಲ ರೋಗಿಗಳ ಮೇಲೆ ಕರುಣೆ ತೋರಿರಿ. ಅವರು ಪಡುತ್ತಿರುವ ವೇದನೆಯನ್ನ ನೀವು ಕಣ್ಣಾರೆ ಕಂಡಿದ್ದೀರಿ ಸ್ವಾಮಿ. ಅವರ ಎಲ್ಲ ಬಾಧೆಗಳನ್ನ, ಅವರ ಎಲ್ಲ ಅವಶ್ಯಕತೆಗಳನ್ನು ನೀವು ಕಣ್ಣಾರೆ ಕಂಡಿದ್ದೀರಿ ಸ್ವಾಮಿ. ಅವರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿರಿ. ಅವರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ಸ್ತೋತ್ರ. ಅದೇ ರೀತಿ ಈ ದಿನದಲ್ಲಿ ಮೋಸ ಹೋಗುವವರಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಈ ಲೋಕದಲ್ಲಿ ಮೋಸ ಹೋಗುವವರಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಸೈತಾನನ ಗುಣಗಳಿಂದ, ಸೈತಾನನ ಶಕ್ತಿಯಿಂದ, ಸೈತಾನನ ಯೋಜನೆಗಳಿಂದ ತುಂಬಿರುವಂಥ ವ್ಯಕ್ತಿಗಳು ಮತ್ತೊಬ್ಬ ಅಮಾಯಕ ವ್ಯಕ್ತಿಯನ್ನು ಮೋಸ ಮಾಡುವಂಥ ಈ ಸಮಯದಲ್ಲಿ, ಮೋಸ ಮಾಡುವಂಥ ಎಲ್ಲ ಸಮಯದಲ್ಲೂ ನೀವು ಅವರ ಜೊತೆಯಲ್ಲಿದ್ದು ಅವರನ್ನು ಮುನ್ನಡೆಸಿರಿ. ಅವರು ಮೋಸ ಹೋಗದ ಹಾಗೆ ಅವರನ್ನು ಬಲಪಡಿಸಿರಿ ಸ್ವಾಮಿ. ಅವರು ಮೋಸ ಹೋಗಿ ನಷ್ಟಗೊಳ್ಳದ ಹಾಗೆ ಯೇಸುವೆ ಅವರನ್ನು ಆಶೀರ್ವದಿಸಿರಿ. ಯೇಸುವೆ, ಮಾನಸಿಕ ವೇದನೆಯಿಂದ ಬಳಲುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಕುಟುಂಬದ ಸಮಸ್ಯೆಗಳಿಂದಲೂ, ವ್ಯವಹಾರದ ಸಮಸ್ಯೆಗಳಿಂದಲೂ, ಹಣಕಾಸಿನ ಸಮಸ್ಯೆಯಿಂದಲೂ, ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳಿಂದ ಮನಸ್ಸೋತು ಮಾನಸಿಕವಾದ ಖಿನ್ನತೆಗೆ ಒಳಗಾಗಿರುವಂಥ ಎಲ್ಲ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಮಾನಸಿಕವಾದ ಖಿನ್ನತೆಗೆ ಒಳಗಾದಾಗ ಸೈತಾನನು ಅವರನ್ನು ಆಕ್ರಮಿಸಿಕೊಂಡು ಅವರ ಪ್ರಾಣವನ್ನು ತೆಗೆಯದ ಹಾಗೆ ಯೇಸುವೇ, ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮದ ಶಕ್ತಿಯಿಂದ ಅವರನ್ನು ತುಂಬಿಸಿರಿ. ಪರಿಶುದ್ಧಾತ್ಮರೇ ಅವರನ್ನು ಆವರಿಸಿಕೊಳ್ಳಲಿ. ಸೈತಾನನಿಗೆ ಅವರ ಜೀವದ ಮೇಲೆ ಅಧಿಕಾರವಿಲ್ಲ. ಸೈತಾನನ ಮಾನಸಿಕವಾದ ಖಿನ್ನತೆಯಿಂದ ಒಳಗಾದಂಥ ವ್ಯಕ್ತಿಗಳನ್ನು, ಅವರ ಪ್ರಾಣವನ್ನು ಮುಟ್ಟದ ಹಾಗೆ ಪರಿಶುದ್ಧಾತ್ಮರೇ ಆ ಸಮಯದಲ್ಲಿ ಅವರನ್ನು ಆವರಿಸಿಕೊಳ್ಳರಿ. ಅಪಘಾತಕ್ಕೆ ಒಳಗಾಗುತ್ತಿರುವಂತಹ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ. ಸೈತಾನನ ಯೋಜನೆ ಯಾವುದು ನೆರವೇರಬಾರದು ಸ್ವಾಮಿ. ಸೈತಾನನ ಯೋಜನೆ ಯಾವುದು ನೆರವೇರಬಾರದು. ಸೈತಾನನ ಆಳ್ವಿಕೆ ಈ ಭೂಮಿಯಲ್ಲಿ ನಡೆಯದ ಹಾಗೆ ನಿಮ್ಮ ಅಭಿಷೇಕದಿಂದ ಈ ಭೂಮಿಯನ್ನು ತುಂಬಿಸಿರಿ. ಅಂಧಕಾರ ಶಕ್ತಿಗಳು ಈ ಭೂಮಿಯನ್ನು ಬಿಟ್ಟು ಹೋಗುವಂತಾಗಲಿ. ಅಂಧಕಾರದ ಶಕ್ತಿಯನ್ನು ಎಲ್ಲರೂ ಗೆಲ್ಲುವಂತಾಗಲಿ. ಯೇಸುವೇ, ನಿಮ್ಮ ನಾಮ ಮಹಿಮೆಗೊಳ್ಳಲಿ ಸ್ವಾಮಿ. ಅದೇ ರೀತಿ ಎಲ್ಲ ಯುವಕ ಯುವತಿಯರಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ 2ನೇ ಅಧ್ಯಾಯ 17ನೇ ವಾಕ್ಯ ನುಡಿದಿರುವಂತೆ, ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ 2ನೇ ಅಧ್ಯಾಯ ವಾಕ್ಯ 17-18 ನುಡಿದಿರುವಂತೆ, ಆ ಪ್ರವಾದನೆಯ ಶಕ್ತಿಯನ್ನು ಎಲ್ಲರೂ ಅನುಭವಿಸುವಂತೆ ಎಲ್ಲ ಯುವಕ ಯುವತಿಯರನ್ನು ಆಶೀರ್ವದಿಸಿರಿ. ಎಲ್ಲ ಯುವಕ ಯುವತಿಯರನ್ನು ಬಲಪಡಿಸಿರಿ. ಸೈತಾನನ ಎಲ್ಲ ಯೋಜನೆಗಳಿಂದ, ಸೈತಾನನ ಎಲ್ಲ ಸ್ವಭಾವಗಳಿಂದ, ಸೈತಾನನ ಮಾರ್ಗಗಳಿಂದ, ಸೈತಾನನ ಕ್ರಿಯೆಗಳಿಂದ ರಕ್ಷಿಸಿ ಕಾಪಾಡಿರಿ ಸ್ವಾಮಿ. ಪರಿಶುದ್ಧಾತ್ಮರೇ, ಅವರೆಲ್ಲರನ್ನು ಸತ್ಯದ ಮಾರ್ಗದಲ್ಲಿ ಮುನ್ನಡೆಸಿರಿ. ಪರಿಶುದ್ಧತೆಯ ಮಾರ್ಗದಲ್ಲಿ ಮುನ್ನಡೆಸಿರಿ. ಅಭಿಷೇಕದ ಮಾರ್ಗದಲ್ಲಿ ಮುನ್ನಡೆಸಿರಿ ಸ್ವಾಮಿ. ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ, ನಿಮಗೆ ಮಹಿಮೆ. ಯೇಸುವೇ, ನಿಮ್ಮ ನಾಮಕ್ಕಾಗಿ ಅನೇಕ ಸಮಸ್ಯೆಗಳಿಗೆ ಒಳಗಾಗುತ್ತಿರುವಂತಹ, ನಿಮ್ಮ ನಾಮವನ್ನು ಮಹಿಮೆಪಡಿಸುವಂತಹ ಸಮಯದಲ್ಲಿ
ನಿಮ್ಮ ನಾಮವನ್ನು ಈ ಲೋಕಕ್ಕೆ ಸಾರುವಂಥ ಸಮಯದಲ್ಲಿ ಅನೇಕ ಸಮಸ್ಯೆಗಳಿಗೆ ಒಳಗಾಗುತ್ತಿರುವ ಎಲ್ಲ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಅಪ್ಪ, ನಿಮ್ಮ ಪ್ರೀತಿಗೆ ವಿರುದ್ಧವಾಗಿ ಜೀವಿಸುವ, ನಿಮ್ಮ ಅಭಿಷೇಕಕ್ಕೆ ವಿರುದ್ಧವಾಗಿ ಜೀವಿಸುವ, ನಿಮ್ಮ ನಾಮಕ್ಕೆ ವಿರುದ್ಧವಾಗಿ ಜೀವಿಸುವಂಥ ಎಲ್ಲ ಮಕ್ಕಳೊಂದಿಗೆ ಮಾತನಾಡಿ ಸ್ವಾಮಿ. ಎಲ್ಲರೊಡನೆ ಮಾತನಾಡಲಿ. ಯಾರು ಪಾಪ ಮಾಡದ ಹಾಗೆ, ನಿಮ್ಮ ನಾಮಕ್ಕೆ ವಿರುದ್ಧವಾಗಿ ಜೀವಿಸದ ಹಾಗೆ, ನಿಮ್ಮ ಪ್ರೀತಿಗೆ ವಿರುದ್ಧವಾಗಿ ಜೀವಿಸದ ಹಾಗೆ ಈ ಲೋಕದಲ್ಲಿರುವ ಎಲ್ಲ ಮಕ್ಕಳು ಆಶೀರ್ವದಿಸಿ, ಎಲ್ಲರನ್ನು ಆಶೀರ್ವದಿಸಿರಿ ಸ್ವಾಮಿ. ಪರಿಶುದ್ಧಾತ್ಮನಿಂದೆಲ್ಲರನ್ನು ತುಂಬಿಸಿರಿ. ನಿಮ್ಮ ಎರಡನೇ ಬರುವಿಕೆಗೆ ಯೇಸುವೆ, ನಿಮ್ಮ ಎರಡನೇ ಬರುವಿಕೆಯಲ್ಲಿ ಎಲ್ಲರೂ ಸಿದ್ಧರಾಗಿ ನಿಮ್ಮೊಂದಿಗೆ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶ ಮಾಡುವಂತೆ ಎಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿರಿ. ಯೇಸುವೆ, ನಿಮ್ಮ ನಾಮ ಮಹಿಮೆಗೊಳ್ಳಲಿ ಸ್ವಾಮಿ, ನಿಮ್ಮ ನಾಮ ಮಹಿಮೆಗೊಳ್ಳಲಿ. ಮಾರನಾಥ ಅತಿ ಬೇಗನೆ ಬರೋದಕ್ಕಾಗಿ ಸ್ತೋತ್ರ. ಆಮೇನ್, ಆಮೇನ್, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡಿಯಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಮಾತೆ ಮರಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತರುಗಳೇ, ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗದ ದೇವದೂತರುಗಳೇ, ನಮಗಾಗಿ ಪ್ರಾರ್ಥಿಸಿರಿ. ರಕ್ತ ಸಾಕ್ಷಿಗಳೇ, ನಮಗಾಗಿ ಪ್ರಾರ್ಥಿಸಿರಿ. ಸ್ವಾಮಿ, ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್, ಆಮೇನ್, ಆಮೇನ್.